ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹಸುಕೊಂಡಿದ್ಯಾ? ಬಾ ಊಟ ಮಾಡು ಬಾ. ನಂಗೇನು ಬೇಡ. ಯಾಕೆ ಹೀಗೆ ಹಠ ಮಾಡ್ತಿದ್ಯಾ? ಈಗ ನಿನ್ನ ಆರೋಗ್ಯ ಮುಖ್ಯ. ಬಾ ಊಟ ಮಾಡು ಬಾ. ಓ, ಈಗ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ಬಂದ್ಬಿಡ್ತಲ್ವಾ? ಮಗು ಹೊಟ್ಟೆಲಿದ್ದಾಗ ಒಂದಿನಾದ್ರೂ ನನ್ನ ಆರೋಗ್ಯ ವಿಚಾರಿಸ್ಕೊಂಡಿದ್ಯಾ? ಏನ್ ಬೇಕು ಏನ್ ಬೇಡ ಅಂತ ಕೇಳಿದ್ಯಾ? ಇಲ್ಲ, ಈ ತರ ಹತ್ರ ಬಂದು ಕಾಳಜಿ ಕೊಟ್ಟಿದ್ಯಾ? ಯಾಕೆ ಮಾಡ್ತೀಯ ಹೇಳು? ನಮಗ್ ಮಗು ಆಗತ್ತೆ ಅಂತ ಎಷ್ಟು ಖುಷಿಯಾಗಿದ್ವಿ. ಆ ಮಗು ಬಗ್ಗೆ ಸಾವಿರಾರು ಕನ್ಸು ಕಟ್ಟಿದ್ವಿ. ನೀನು ಅಷ್ಟೇ ಹೇಳಿದ್ದೆ ಅಲ್ವಾ? ಮಗು ಬಂದ್ಮೇಲೆ ನಾನು ಬದಲಾಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಆದ್ರೆ ಈಗ ಏನಾಯ್ತು? ಆ ಮಗು ಕಣ್ಬಿಡಕ್ಕಿಂತ ಮುಂಚೆ ಕಳ್ಕೊಂಡ್ಬಿಟ್ಟೆ. ಪ್ಲೀಸ್ ನೋಡು, ನೀನು ಎಷ್ಟು ನೋವು ಅನುಭವಿಸ್ತಾ ಇದೆಯೋ ಅದಕ್ಕಿಂತ ಜಾಸ್ತಿ ನೋವು ನನಗೆ ಆಗ್ತಿದೆ. ಇಲ್ಲ, ನಿನಗೆ ಯಾವ ನೋವು ಇಲ್ಲ. ಮಗುನ್ ಕಟ್ಕೊಂಡು ಖುಷಿ ಆಗಿದ್ಯಾ ನೀನು? ಏನ್ ಮಾತಾಡ್ತಿದ್ಯಾ ಪ್ರೀತಿ? ಅಲ್ಲ, ಮಗುನ್ ಕಳ್ಕೊಂಡು ಯಾರಾದ್ರೂ ಸಂತೋಷವಾಗಿರ್ತಾರ? ಯಾರು ಖುಷಿ ಪಡ್ತಾರಲ್ಲೋ ಗೊತ್ತಿಲ್ಲ, ನೀ ಅದು ಖುಷಿ ಆಗಿದ್ಯಾ ನನಗೆ ಗೊತ್ತು. ಮಗು ಇಟ್ಟಿದ್ರೆ ನೀನ್ ನೋಡ್ಕೊಳಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ಈಗ ಯಾರು ಕೇಳೋರಿಲ್ಲ, ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ. ಇಲ್ಲ ಇಲ್ಲ, ನನ್ನ ಮಗುನ ನೀನೇ ಸಾಯಿಸಿದ್ದು. ಒಬ್ಬ ಸರಿಯಾಗಿದ್ರೆ ನನಗೆ ಈ ಪರಿಸ್ಥಿತಿನ ಬರ್ತಿರ್ಲಿಲ್ಲ. ನಾನು ನೆಮ್ಮದಿಯಾಗಿರ್ತಿದ್ದೆ. ನೆಮ್ಮದಿ ಕೂಡ ನಾನು ಪಾರ್ಕ್ ಹೋದೆ. ಆಗ್ಲೇ ಆಕ್ಸಿಡೆಂಟ್ ಆಗಿ ಮಗುನ ಕಳ್ಕೊಂಡೆ. ನನ್ನ ಮಗು ಕೊಡು, ನನ್ನ ಮಗು ನನಗೆ ಬೇಕು. ಏನಾಯ್ತು ಬಾಬಾ? ನೀವು ಹೋಗಿ, ನೀವು ಅಲ್ಲಿ ಹೋಗಿ, ನೀವು ಇಲ್ಲೇ ಇದ್ರೆ ಕೊಂದು ಬಿಡ್ತಾರ. ಹೋಗಿ ಕಳಿಸ್ಬೇಡ ಅಣ್ಣ, ಅವನ್ನ ಕಳಿಸ್ಬೇಡ. ನನ್ನ ಕೊಲೆ ಮಾಡ್ಬೇಕು. ನನ್ನ ಮಗು ಸಾಯಿಸ್ದ, ಅವನ್ನ ಸಾಯಿಸಿ ನಾನು ನನ್ನ ಮಗು ಹತ್ರ ಹೊರಟೋಗ್ತೀನಿ. ಯಾವ ಬಾವ, ನೀವು ಹೋಗಿ ಬಾವ. ನೀವು ಸಮಾಧಾನ ಮಾಡ್ಕೊಳವ, ಸಮಾಧಾನ ಮಾಡ್ಕೊ. ರೀ, ಅತ್ತೇನು ಕರ್ಕೊಂಡು ಆಚೆ ಹೋಗಿ ನಾನು ಸಿಂಚನನ ಸಮಾಧಾನ ಮಾಡಿ ಬರ್ತೀನಿ. ಅವ್ವ, ನೀನು ಬಾರವ್ವ. ಸಿಂಚು, ನಿಮ್ಮ ಅತ್ತಿಗೆ ಜೊತೆಗೋಸಿ ಮಾತಾಡು, ಸಮಾಧಾನ ಆಯ್ತದೆ. ನೀನು ಬಾರವ್ವ, ಮಾತಾಡು. ನಿಮ್ಮ ಅತ್ತಿಗೆ ಜೊತೆ ಮಾತಾಡು, ಸಮಾಧಾನ ಆಯ್ತದೆ. ಸಿಂಚನ, ಅಳ್ಬೇಡ, ಸಮಾಧಾನ ಮಾಡ್ಕೋ. ನೋಡು, ಇಂಥ ಗಂಡನ ಜೊತೆ ಇರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಾಗ್ತಾ ಇದೆ. ಅವ್ರ ಜೊತೆ ಇದ್ದಷ್ಟು ನೀನು ನೆಮ್ಮದಿ ಹಾಳಾಗತ್ತೆ ಹೊರತು ಖುಷಿ ಅಂತೂ ಸಿಕ್ಕಲ್ಲ. ಏನು ಹೇಳು, ಮಾವ ಹೇಳ್ದ ಹಾಗೆ ಅವನಿಗೆ ಡಿವೋರ್ಸ್ ಕೊಡೋದೇ ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ ಸಿಂಚನ. ನೀನು ಆಲ್ರೆಡಿ ಅವನ್ನ ಪ್ರೀತಿ ಮಾಡಿ ಮಗುನ ಕಳ್ಕೊಂಡಿದ್ಯಾ. ಅವನ ಜೊತೆ ಇದ್ದು ಇನ್ನೊಂದು ತಪ್ಪು ಮಾಡಬೇಡ. ಸರಿಯಾದ ನಿರ್ಧಾರ ತಗೋ.